ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನಲ್ಲಿ ನೂತನ ತಾಲೂಕು ಪಂಚಾಯತ್ ಕಚೇರಿ ಹಾಗೂ ಪ್ರಜಾಸೌಧ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿದೆ. ರಾಜ್ಯದ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವಾಸ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಪ್ರಜಾಸೌಧ ನಿರ್ಮಾಣದ ಸ್ಥಳದ ಕುರಿತು ಇನ್ನೂ ಕೂಡ ಗೊಂದಲವಿದೆ. ಐಬಿಒ ಆವರಣ, ದೇಸಾಯಿ ಲೇಔಟ್, ಲೋಕೋಪಯೋಗಿ ಇಲಾಖೆ ಜಾಗ, ಎಪಿಎಂಸಿ ಜಾಗ ಅಥವಾ ಈಗಾಗಲೇ ಗುರುತಿಸಿರುವಂತಹ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ಪ್ರದೇಶವನ್ನು ಆಯ್ಕೆ ಮಾಡಲಾಗುತ್ತೆ. ಈ ಕುರಿತು ಶಾಸಕ ವಿಶ್ವಾಸ್ ವೈದ್ಯ ಅವರೊಂದಿಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ ನೂತನ ಮುಖ್ಯಮಂತ್ರಿ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಮುಂದಿನ 2 ವರ್ಷಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳಲಾಗುತ್ತೆ. ಜನರ ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ ಅಂತ ಸಚಿವರು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತ ಆತ್ಮೀಯರು, ವಿಭಾಗದ ಶಾಸಕರಾದ ವಿಶ್ವಾಸ್ ವೈದ್ಯ ಅವರೇ, ಜಿಲ್ಲಾ ಸದಸ್ಯರು ಆತ್ಮೀಯರಾದ ಚಂದ್ರರಾಜ್ ಅವರೇ, ಇನ್ನು ಅನೇಕ ನಮ್ಮ ಅಧಿಕಾರಿಗಳು, ನಮ್ಮ ಪಕ್ಷದ ಮುಖಂಡರು, ಪಟ್ಟಣ ಪಂಚಾಯತಿ ಪುರಸಭೆ ಅಧ್ಯಕ್ಷರು, ಇಲ್ಲಿ ಎಲ್ಲ ಆತ್ಮೀಯ ಬಂಧುಗಳೇ, ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಸುಮಾರು 8 ಕೋಟಿ ರೂಪಾಯಿಯಲ್ಲಿ ಎಲ್ಲ ಇಲಾಖೆ ಕಟ್ಟಡ ಒಂದೇ ಕಡೆ ಬರಬೇಕಂತ 10 ಎಕರೆಯನ್ನು ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಇದು ನಮ್ಮ ಗಮನದಲ್ಲಿದೆ, ಶಾಸಕರ ಗಮನದಲ್ಲಿದೆ. ಅನಾನುಕೂಲ ಆಗಬಾರ್ದು ಅನ್ನೋದು ಅವರು ಚಿಂತನೆ ಮಾಡ್ತಿದ್ದಾರೆ. ನಾವು ಸಾಂಕೇತಿಕವಾಗಿ ಪೂಜೆ ಮಾಡಿದ್ದೀವಿ. ಅದು APMCಯಲ್ಲಿ ಕೂಡ ಜಾಗ ಇದೆ. ಅವ್ರು ಪರ್ಚೇಸ್ ಮಾಡಬೇಕಾ, ನಮಗೆಲ್ಲ ಕೊಡ್ಬೇಕಾ, ಇಲ್ಲ ಅಲ್ಲೇ ಅವ್ರ ಪ್ರಕಾರ ಕೂಡ ಇನ್ನು ನಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಸುದೀರ್ಘವಾಗಿ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ ನಾವು ನಿರ್ಣಯವನ್ನು ತೆಗೆದುಕೊಳ್ತೀವಿ. ಯಾಕಂದ್ರೆ ಸರ್ಕಾರ ಉದ್ದೇಶ ಹೆಂಗಿದೆ ಅಂದ್ರೆ ಒಂದೇ ಕಡೆ ಇರಬೇಕಲ್ಲ. ಆ ದೃಷ್ಟಿಯಿಂದ ಅದಕ್ಕೆ ಮಿನಿ ವಿಧಾನಸೌಧ ಅಂತೀವಿ, ಸೌಧ ಅಂತೀವಿ, ಹಲವಾರು ಹೆಸರುಗಳ ಕರೆಯುವ ಉದ್ದೇಶ ಒಂದು ವ್ಯಕ್ತಿ ಹೋದ್ರೆ ಅಲ್ಲಿ ಅವನಿಗೆಲ್ಲ ಕೆಲಸ ಒಂದೇ ಊರಿನಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಆಗಬೇಕಂತ ಸರ್ಕಾರದ ಉದ್ದೇಶ ಇದೆ. ನೋಡೋಣ, ನಾವು ಕೂಡ ಚಿಂತನೆ ಮಾಡ್ತೀವಿ. ಐಬಿ ಇದೆ, ನಿಮ್ಮ APMC ಜಾಗ ಇದೆ, ಕೊನೆಗೆ ಅಲ್ಲಿದೆ 3ರಲ್ಲಿ ಎಲ್ಲರೂ ಒಂದು ಕಡೆ ಮಾಡಲಿಕ್ಕೆ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ನಮ್ಮ ಶಾಸಕರ ಉದ್ದೇಶ ಜನರಿಗೆ ಸರಳೀಕರಣ ಆಗಬೇಕು, ಸುಲಭವಾಗಿ ಕಚೇರಿಗೆ ಅವರು ಮುಟ್ಟಬೇಕಂತ ಉದ್ದೇಶ ಇದೆ. ಅದಕ್ಕೆ ಖಂಡಿತವಾಗಿ ಚಿಂತನೆ ಮಾಡ್ತೀವಿ. ಕಳೆದ 3 ವರ್ಷಗಳಿಂದ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಈಗಿನ DK ಶಿವಕುಮಾರ್ ಸರ್ಕಾರದಲ್ಲಿ ವಿಶೇಷವಾಗಿ ಸವದತ್ತಿ ಸಾಕಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಸಾಕಷ್ಟು ಹಣವನ್ನು ಕೊಟ್ಟಿದ್ದೀವಿ. ಸವದತ್ತಿಯಿಂದ ಧಾರವಾಡ ರಸ್ತೆ, ಧಾರವಾಡದಿಂದ ಗೋಕಾಕ ಗದ್ದಿವರೆಗೆ, ಮತ್ತು ಈಗ ತಾನೇ ಹೊಸ ನಮ್ಮ CRIFದಲ್ಲಿ ಸುಮಾರು 48 ಕೋಟಿ ಅದು ಗ್ರಾಮೀಣ ಭಾಗವಿದೆ. ಕಿತ್ತು ಆಮೇಲಿನಿಂದ ಬೈಲೊಂಗಲ್ ಸೇರ್ತದೆ, ಸವದತ್ತಿ ಮತ್ತು ರಾಮದುರ್ಗ ನಮ್ಮ ಬಾರ್ಡರ್ವರೆಗೆ ಎಲ್ಲೆಲ್ಲಿ ಕೆಟ್ಟಿದೆ ಅದನ್ನು ಮತ್ತೆ ರಿಪೇರಿ ಮಾಡಿ ಒಳ್ಳೆ ರಸ್ತೆ ಮಾಡಲಿಕ್ಕೆ ನಾವು ಯೋಜನೆಗೆ ಈಗಾಗಲೇ ಸುಮಾರು 58 ಕೋಟಿ ರೂಪಾಯಿನ ಮಂಜೂರನ್ನು ಮಾಡಿದ್ದೇವೆ. ಜೊತೆಗೆ ಹಲವಾರು ಬ್ರಿಡ್ಜ್ಗಳನ್ನು ಕೊಟ್ಟಿದ್ದೇವೆ, ಹಲವಾರು ರಸ್ತೆಗಳನ್ನು ಕೊಟ್ಟಿದ್ದೇವೆ. ಅನೇಕ ಕಾರ್ಯಕ್ರಮವನ್ನು ನಮ್ಮ ಬೀಳಗುಡಿ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇನ್ನೂ 2 ವರ್ಷಗಳಲ್ಲಿ ಭಾಳಷ್ಟು ಕೆಲಸ ಮಾಡಲಿಕ್ಕೆ ಶಾಸಕರ ಜೊತೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಚಂದ್ರರಾಜ್ ಅವರು ಕೂಡ ಅವ್ರದೇ ಆದ ಫಂಡ್ನಲ್ಲಿ ಸಾಕಷ್ಟು ಹಣವನ್ನು ಸವದತ್ತಿ ವಿಧಾನಸಭೆಗೆ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮುಂದೆ ನೀವೆಲ್ಲ ಇಲ್ಲಿಂದ 40 ಕಿಲೋಮೀಟರ್ ಹೋಗ್ತಾರೆ. ಎಷ್ಟು ಸವದತ್ತಿ ಇಲ್ಲಿಂದ 36 ಕಿಲೋಮೀಟರ್ ಇಲ್ಲಿ ಹೋಗ್ತಾರೆ. ಇನ್ನೂ ದೂರ ಆಗ್ತಿತ್ತು. ಸೊ ಈಗ ಭಾಳಷ್ಟು ಅರ್ಧಕ್ಕಿಂತ ಕಡಿಮೆ ಒಂದು ಸ್ಫೂರ್ತಿ ಸವದತ್ತಿಗೆ ಬರಲಿಕ್ಕೆ ಮಿಸ್ಗಡಬೇಕಾಯಿತು. ಈಗ ಬೆಳಿಗ್ಗೆ ಬಂದು ನಿಮ್ಮ ಕೆಲಸ ಮಾಡ್ಕೊಂಡು ಮತ್ತೆ ನಿಮ್ಮ ಊರಿಗೆ ವಾಪಸ್ ಹೋಗುವಂಥ ಒಂದು ಸವಲತ್ತನ್ನು ನಮ್ಮ ಸರ್ಕಾರ ಕೊಡಿಸಿದೆ. ಅದಕ್ಕಾಗಿ ಎಲ್ಲ ಒಂದೇ ಸಾರಿ ಮಾಡಲಿಕ್ಕಾಗಲ್ಲ, ಹಂತವಾಗಿ ಕಚೇರಿಗಳನ್ನ ನಿರ್ಮಾಣ ಮಾಡ್ತೀವಿ. ಅಲ್ಲಿ ಟೆಂಪರರಿ ತಾತ್ಕಾಲಿಕವಾಗಿ ಏನು ನಾವು ಇಲ್ಲೇ
ಕಚೇರಿಯನ್ನು ನಡೆಸ್ತಾ ಯುವ ಕಚೇರಿಯನ್ನು ಇಲ್ಲೇ ಕೂಡ ನಡೆಸ್ತಾ ಇದ್ದೀವಿ. ಆ ರೀತಿ ನಿಮಗೆ ಸಂಪೂರ್ಣವಾದ ಸೌಲಭ್ಯ ಕೊಡಲಿಕ್ಕೆ ಆದಷ್ಟು ಬೇಗ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ಹೊಸ CM DK ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಕರ್ನಾಟಕ ಕಟ್ಟಬೇಕಂತ ಒಂದು ಕಲ್ಪನೆಯಿಂದ ನಮ್ಮ ಸರ್ಕಾರ ಮುಂದೂಡ್ತಾ ಇದೆ. ನಿಮ್ಮ ಸಹಕಾರ ನಮ್ಮ ಮೇಲಿರಲಿ. ಯಾರು ಕೆಲಸ ಮಾಡ್ತಾರ ಅವ್ರನ್ನ ಗುಡಿಸುವಂಥ ಕೆಲಸ ಆಗಬೇಕು. ಯಾರು ನಿಮಗೆ ಮನೆ ಬಾಗಿಲು ಬಂದು ನಿಮ್ಮನ್ನ ಕೆಲಸ ಮಾಡ್ತಾರ ಅಂಥವ್ರನ್ನ ಗುಡಿಸ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡುವಂಥ ಪ್ರಯತ್ನ ಆಗಬೇಕಂತ ನಮಗೆ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಬರೋದಿಲ್ಲ. ಇನ್ನು ಹಲವಾರು ಕನಸಿದೆ ನಾವು, ಸವದತ್ತಿ ಇರ್ಬೋದು, ಬೈರಂಗಲ್ ಇರ್ಬೋದು, ಬೆಳಗಾವಿಯಲ್ಲಿ ನಮ್ಮದೇ ಸರ್ಕಾರ ಒಂದು ಕನಸಿದೆ. ಇದನ್ನು ಅತ್ಯಂತ ಶರವೇಗದಲ್ಲಿ ನಾವು ಅಭಿವೃದ್ಧಿಪಡಿಸ್ಬೇಕಂತ ಎಲ್ಲ ಶಾಸಕರು ಕೂಡಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಿಮ್ಮ ಸರ್ಕಾರ ಅಂತೇಳಿ ನಾವು ಪೂಜೆ ಇಲ್ಲೇ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ಗೊಂದಲದಲ್ಲಿದೆ. ಯಾಕಂತಂದ್ರೆ ಬಹಳಷ್ಟು ದೂರ 4-5 ಕಿಲೋಮೀಟರ್ ದೂರ ಆಗ್ತೈತಿ. ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನಾನುಕೂಲ ಆಗ್ತೈತೆ ಅನ್ನುವಂಥ ಉದ್ದೇಶದಿಂದ ಇನ್ನೂ ನಾವು ಒಂದು 2 ಜಾಗವನ್ನು ನೋಡಿ, ಒಂದು ದೇಶಾರ್ ಲೇಔಟ್ನಾಗ ಒಂದು ಎಕರೆ 10 ಗುಂಟೆ ಜಾಗ ಒಂದೈತಿ. ಆಮೇಲೆ ಇನ್ನೊಂದು PWD ಜಾಗ ನಮ್ಮ ಸಚಿವರದ ಅವರ ಒಂದು ನೇತೃತ್ವದಲ್ಲಿ ಒಂದು PWD ಜಾಗ ಕೂಡ ಐತಿ. ಅವರು ಸ್ವಲ್ಪ ಅವ್ರಿಗೆ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಜನರ ಒಂದು ಕೂಗಿದೆ ಸರ್, ತಮ್ಮ ಒಂದು ಪ್ರಯತ್ನವನ್ನು ತಾವು ಮಾಡಿದ್ರೆ ಒಂದು ಈ ಭಾಗ ಈ PWD ಜಾಗ IB ಏನಿದೆ ಆ ಜಾಗವನ್ನು ಹಸ್ತಾಂತರ ಮಾಡಿದ್ರೆ ಅಲ್ಲಿ ಕಟ್ಬೋದು ಅನ್ನುವಂಥ ಉದ್ದೇಶದಿಂದ ಎಲ್ಲ ಕೇಳ್ತಾ ಇದ್ದಾರೆ. ಅದನ್ನು ಆ ಹಂತದಲ್ಲಿ ಬರೋದಂಗಿದ್ರೆ ನಾನು ದಯವಿಟ್ಟು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾನು ಈ ಜನರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈಗಾಗಲೇ ನಾವು ಏನು ಕೇಳಿದ್ರು ಕೂಡ ನಮ್ಮ ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಾಕಷ್ಟು ನಮಗೆ ಈ ಭಾಗದಲ್ಲಿ ಅನೇಕ ಕಾಮಗಾರಿಗಳಿಗೆ ಅನುಕೂಲವನ್ನು ಮಾಡಿದ್ದಾರೆ. ವಿಶೇಷವಾಗಿ ಹೇಳ್ತಾ ಹೋದರೆ ಸಮಯ ಸಾಲಲ್ಲ. ಒಂದೇ ಒಂದು ಮಾತು ಹೇಳ್ಬೇಕಂತಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಹುಶಃ ಅಂಗನವಾಡಿ ಕ್ಷೇತ್ರವನ್ನು ಹೊರತುಪಡಿಸಿದರೆ ಹೆಚ್ಚಿನ ಅನುದಾನವನ್ನು ನೀಡತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಸವದತ್ತಿ ನಮ್ಮ ಕ್ಷೇತ್ರ ಅಂತ ಹೇಳಿಕ್ಕೆ ಬಹಳ ಸುಮಾರು 200-300 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ಇವತ್ತು ನಮಗೆ ನೀಡಿದ್ದಾರೆ. ಈ ಒಂದು ರೀಸೆಂಟ್ ಆಗಿ ಒಂದು ತಿಂಗಳಲ್ಲಿ ಸುಮಾರು 35-40 ಕೋಟಿ ರೂಪಾಯಿ ಬ್ರಿಡ್ಜ್ಗಳನ್ನ ನೀಡತಕ್ಕಂಥ ನಮ್ಮ ಸನ್ಮಾನ್ಯ ಸಚಿವರಿಗೆ ನಾವು ಈ ಸಂದರ್ಭದಲ್ಲಿ ಕ್ಷೇತ್ರ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಭಾಗದಲ್ಲಿ ಒಂದು ಎಲ್ಲ ರೈತರಿಗೆ ಯಾವತ್ತು ಗೌರವಾನ್ವಿತ ಮುಖಂಡರೇ, ಯಾವತ್ತು ವಿವಿಧ ಇಲಾಖೆಯ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, 2019ರಲ್ಲಿ ಯರಗಟ್ಟಿ ಪಟ್ಟಣವನ್ನು ತಾಲೂಕಾ ಕೇಂದ್ರವಾಗಿ ಸರ್ಕಾರ ಘೋಷಣೆ ಮಾಡುತ್ತೆ. ತದನಂತರ ಸಾಕಷ್ಟು ವರ್ಷಾನುಗಟ್ಟಲೆ ಹೋರಾಟಕ್ಕೆ ಒಂದು ಫಲ ಸಿಕ್ಕಂತಾಗುತ್ತೆ. ಈ ಭಾಗದಲ್ಲಿ ಯಾವತ್ತೂ ಕೂಡ ವಿಶೇಷ ಕಾಳಜಿ ಹಾಗೂ ಪ್ರೀತಿಯನ್ನು ಸತೀಶಣ್ಣ ಜಾರಕಿಹೊಳಿ ಅವರು ತೋರಿಸ್ಕೊಂಡು ಬಂದಿದ್ದಾರೆ. ಯಾವತ್ತೂ ಕೂಡ ನಾವು ಸುಮಾರು ಒಂದು 10 ವರ್ಷದಿಂದ ಸವದತ್ತಿ ಮತಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರನ್ನ, ಮುಖಂಡರನ್ನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದು 2023ರಲ್ಲಿ ವಿಶ್ವಾಸ ವೈದ್ಯರವರನ್ನ ಈ ಭಾಗದಲ್ಲಿ ಕಾಂಗ್ರೆಸ್ ಶಾಸಕರನ್ನಾಗಿ ಆರಿಸಿಕೊಂಡು ಬರಲಿಕ್ಕೆ ಸತೀಶಣ್ಣ ಜಾರಕಿಹೊಳಿ ಅವರ ಆಶೀರ್ವಾದ ಬಹುದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತೇನೆ. ತದನಂತರ ಅತ್ಯಂತ ಕ್ರಿಯಾಶೀಲ ಶಾಸಕರಾದಂಥ ವಿಶ್ವಾಸ ವೈದ್ಯರವರು ನಮ್ಮ ಜಿಲ್ಲಾ ಉಸ್ತುವಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ತಾಲೂಕಾ ಕೇಂದ್ರ ಕೇವಲ ನಾಮಕೆ ವಾಸ್ತೆ ಆಗಿರ್ತದೆ. ಅದನ್ನು ಆಡಳಿತಕ್ಕೆ ಚುರುಕು ನೀಡಿದವರು ನಮ್ಮ ವಿಶ್ವಾಸ ವೈದ್ಯವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲ ತಾಲೂಕು ಮಟ್ಟದ ಕಚೇರಿಗಳನ್ನು ಇಲ್ಲಿ ನಮ್ಮ ಯರಗಟ್ಟಿ ಪಟ್ಟಣಕ್ಕೆ ತರುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದು ಕೋರ್ಟ್ ಇರ್ಬೋದು, ಇವತ್ತು ನಮ್ಮ ತಾಲೂಕ್ ಪಂಚಾಯತಿ ಕಚೇರಿ ಇರ್ಬೋದು, ಪ್ರಜಾಸೌಧಕ್ಕೆ ಈಗ ನಾವು ಅಡಿಗಾಲ್ ಹಾಕಿದ್ದೇವೆ, ಪೊಲೀಸ್ ಸ್ಟೇಷನ್ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಬಾರಿಗೆ KEB ಸಬ್ ಸ್ಟೇಷನ್ ಕೂಡ ಇಲ್ಲಿ ಯರಗಟ್ಟಿ ಪಟ್ಟಣಕ್ಕೆ ಸ್ಯಾಂಕ್ಷನ್ ಆಗೈತೆ ಅಂತ ನಮ್ಮ ಹೆಮ್ಮೆಯ ವಿಷಯ. ಅದಕ್ಕಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಿರಿಯರನ್ನ ಕಿರಿಯರನ್ನ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾರ್ಗದರ್ಶನ ನೀಡ್ತಾ ಇರುವುದು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು. ಸವದತ್ತಿ ಮತಕ್ಷೇತ್ರ ಮತ್ತು ಈ ಭಾಗದ ಹಳ್ಳಿಗಳ ಮೇಲೆ ವಿಶೇಷ ಕಾಳಜಿಯನ್ನು ಇಟ್ಕೊಂಡು ಈ ಹಿಂದುಳಿದಂಥ ಕ್ಷೇತ್ರ, ಹಿಂದುಳಿದಂಥ ಜನರನ್ನ ನಾವು ಮುನ್ನೆಲೆಗೆ ತೆಗೆದುಕೊಂಡು ಬರಬೇಕು. ಈ ಭಾಗದಲ್ಲಿ ಎಲ್ಲ ಸರ್ಕಾರಿ ಸವಲತ್ತುಗಳು ಸಿಗಬೇಕು, ಜನರು ಅಲೆದಾಡೋದು ತಪ್ಪಬೇಕು, ಅವರ ಮನೆಬಾಗಿಲಿಗೆ ನಾವು ಅಧಿಕಾರವನ್ನು ತೆಗೆದುಕೊಂಡು ಬರ್ಬೇಕಂತ ನಾವು 2023ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಈಗ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರದ ಆಡಳಿತವನ್ನು ಮನೆಬಾಗಿಲಿಗೆ ತೆಗೆದುಕೊಂಡು ಬರ್ಬೇಕಂತ ಕನಸ್ಕೊಂಡಿದ್ದು ಅದನ್ನು ಹಂತ ಹಂತವಾಗಿ ನನಸು ಮಾಡ್ತಾ ಇದ್ದಾರೆ. ವಿಶ್ವಾಸ ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಶುಭಾಶಯಗಳನ್ನ ಹೇಳ್ತೀನಿ, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ
ನಮ್ಮ ಬೆಳಗಾವಿ ಜಿಲ್ಲೆ ಇನ್ನೂ ಉತ್ತುಂಗಕ್ಕೆ ಹೋಗ್ತತಿ. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಿನ್ನರಾಜ ಹಟ್ಟಿಹೊಳಿ, ಫಕೀರಪ್ಪ ಹದ್ದಣ್ಣವರ, ಸವದತ್ತಿ ಉಪವಿಭಾಗದ ಅಧಿಕಾರಿ ಮಲ್ಲಿಕಾರ್ಜುನ ಹೆಗ್ಗಣ್ಣವರ, ಯರಗಟ್ಟಿ ತಹಸೀಲ್ದಾರ್ ಎಂವಿ ಗುಂಡಪ್ಪಗೋಳ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ ಬುಡಗುಂದ್ರಿ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಎ ಖಾಜಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಗೋಪಾಲ್ ದಳವಾಯ್ ನಿರೂಪಿಸಿ ವಂದನಾರ್ಪಣೆ ಸಲ್ಲಿಸಿದರು. ವೀರೇಶ್ ಬೆಣಚಿನ ಮರಡಿಮಠ, TV20 ಕನ್ನಡ, ಯರಗಟ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.